ಮುಂದೆ ಜೋಗ್ ಜಂಕ್ಷನ್ಗೆ ಮತ್ತೆ ಸ್ವಾಗತ ಗೆಳೆಯರ. SMS ಕಳಿಸ್ತಾರ ಗೆಳೆಯರು ಅಂತ ಹೇಳಿದ್ನಲ್ಲಿ ನಿಮಗೆ. ಅದ್ರಾಗ ಮೊನ್ನೆ ಬಂದಂಥ SMS ಹಿಂಗದ ನೋಡ್ರಿ. ಇವರು ಖರೆ ತಮ್ಮ ಹೆಸರು ಮತ್ತು ತಮ್ಮ ನಂಬರ್ ಡೀಟೇಲ್ಸನ್ನು ಕಳಿಸಿಲ್ಲ. ಬರೀ ನಂಬರಿಂದ ಯಾರ್ದು ಅಂತ ಗೊತ್ತಾಗಲ್ಲ. ಅದಕ್ಕೆ ದಯವಿಟ್ಟು ನೀವು ನಿಮ್ಮ ವಿಳಾಸನ ಆ SMS ಮೂಡಿಸ್ರಿ ಅಂದ್ರೆ ನಾ ಹೆಸರು ಹೇಳಲಿಕ್ಕೆ ಬರೋಬ್ಬರಿ ಆಗ್ತದೆ ನನಗೆ. ಇದರಾಗಿತ್ತು ಪ್ರಶ್ನೆ ಏನಂತಂದ್ರೆ ಲವ್ ಮ್ಯಾರೇಜ್ ಬೆಟರು ಅಥವಾ ಅರೇಂಜ್ಡ್ ಮ್ಯಾರೇಜ್ ಬೆಟರು ಅಂತ. ಉತ್ತರ ಏನು ಹೇಳ್ರಿ? ನಿಮಗೆ ಫಾಸಿ ಬೇಕು ಅಥವಾ ನೀವೇ ಗುಂಡು ಹೊಡ್ಕೊಂಡು ಸಾಯ್ತೀರಿ ಅಂತ. ಸ್ಕೂಲಿಗೆ ಲೇಟಾಗಿ ಬಂದಂಥ ಸ್ಟೂಡೆಂಟನ್ನು ಟೀಚರ್ ಕೇಳ್ತಾನೆ, ಯಾಕೆ ಲೇಟು ಅಂತ. ಸರ್ ನಾನು ಆ್ಯಕ್ಚುಲಿ ಹೇಳ್ರಿ 2 ತಾಸು ಲೇಟ್ ಆಗಿರಲ್ಲ, ಯಾಕೆ ಲೇಟು ಅಂತ. ಸರ್ ನಾನು ಆ್ಯಕ್ಚುಲಿ ಗಿಡ ಹತ್ತಿದ್ದೆ, ಅಂದ್ರೆ ಮರ ಹತ್ತಿದ್ದೆ, ಅಲ್ಲಿಂದ ಬಿದ್ದೆ ಸರ್. ಏನು ಮರದ ಮೇಲಿಂದ ಬೀಳಲಿಕ್ಕೆ 2 ತಾಸು ಬೇಕು ನಿನಗೆ ಅಂತಂದ್ರೆ ಅವ್ರು. ಆ್ಯಕ್ಚುಲಿ ಒಂದು ಹುಡುಗಿ ಲಗ್ನ ಆಗಬೇಕಾಗಿತ್ತು. ಅವರವ್ವ ಅಪ್ಪ ಭಾಳ ಕಾಜಿಯಾಗಿತ್ತು. ಹೀಗಾಗಿ ಅವ್ರ ಜಾತಕ ಅಲ್ಲಿ ಕೊಡೋದು ಮಾಡೋದು ಎಲ್ಲ ನಡೆಸಿದ್ರು. ಮಗ್ಗಲು ಮನೆಯೊಳಗೆ ನಾವು ಒಬ್ಬ ಹುಡುಗಿದ್ದಾನೆ ಅಂತ ಹೇಳಿ ಗೊತ್ತಾಯ್ತು. ಇಮಿಡಿಯೇಟ್ಲಿ ಹೋಗಿ ಜಾತಕ ಕೊಟ್ಟು ಬಾ ಅಂತ ಹೇಳಿ ಹೆಂಡ್ತಿ ಹೇಳಿದರು. ಆದರೆ ಹೆಂಡ್ತಿ ಅಂದು ಬ್ಯಾಡ್ರಿ, ಆ ಹುಡುಗ ನಮ್ಮ ಹುಡುಗಿಗಿಂತ 6 ತಿಂಗಳ ಸಣ್ಣವಿದ್ದಾನೆ. ಅಂದ್ರೆ ನಮ್ಮ ಹುಡುಗಿ ಅವನಕ್ಕಿಂತ 6 ತಿಂಗಳು ದೊಡ್ಡಾಗಿದೆ. ಅದಕ್ಕೆ ಹೇಳಿದ ನಾನು ಹಿಂಗೆ 1 ವರ್ಷದಿಂದ ಒಯ್ದು ಕೊಡು ಅಂತ ಹೇಳಿ ಅಂತ ಅನ್ಬೇಕಾ. ಕೀಲು ಲೈಬ್ರರಿ ವಾಪಸ್ ಬಂದವನ ಲೈಬ್ರರಿನ ಹೇಳ್ದ, ಏನು ರೀ ಈ ಸರ್ತಿ ನನಗೆ ಎಂಥ ಪುಸ್ತಕ ಇಶ್ಯೂ ಮಾಡಿರಿ ನೀವು? ಯಾಕೆ ಈ ಇಡೀ ಪುಸ್ತಕದಾಗ ನಾನು ನೋಡ್ತೀನಿ ಬರೀ ಹೆಸರವ, ಮುಂದೆ ಕಥಿನ ಇಲ್ಲ ಅಂತಂದ. ಅದಕ್ಕೆ ಅವ ಲೈಬ್ರರಿನ ಹೇಳ್ದ, ಓಹೋ ನೀವೇ ಏನೋ ನಮ್ಮ ಟೆಲಿಫೋನ್ ಡೈರೆಕ್ಟ್ರಿಗೆ ತೊಗೊಂಡು ಹೋದವರು. ಬೆಳಗಾವಿಯಿಂದ ಪಾಟೀಲ್ ಅನ್ನೋರು ಬರೀತಾರೆ ಗಂಡ ಹೆಂಡತಿ ಬಗ್ಗೆ. ಗಂಡ ಸಿಟ್ಟಿಗೆದ್ದು ಹೆಂಡತಿಗೆ ಹೇಳ್ತಾನೆ, ಏಯ್ ನೀನು ನನಗೆ ಭಾಳ ಸಿಟ್ಟಿಗೆ ಎಬ್ಬಿಸ್ಬೇಡ, ಯಾಕಂದ್ರೆ ನನ್ನ ಮೈ ಒಳಗಿರೋ ಪ್ರಾಣಿ ಹೊರಗೆ ಬರ್ತದ, ಹುಷಾರ್. ಅದಕ್ಕೆ ಹೇಳ್ತೀರಿ ನಾನು ಇಲ್ಲಿಗೆ ಯಾರಾದಿರ್ತಾರೆ. ಈ ಮುಂದಿನ ಜೋಕು ಭಾರಿ ಮಜಾ ಅದ ಕೇಳ್ರಿ. ಇದು ಒಂದು ಆನೆ ಮತ್ತು ಒಂದು ಕತ್ತಿ ಜೋಕು. ಈ ಕತ್ತಿ ಒಂದು ಸರ್ತೆ ಮಾವಿನ ಮರ ಏರಿ ಅದರ ಮೇಲೆ ಕೂತಂತ. ಆನೆ ಬಂದು ಕೇಳ್ತಂತ, ಏನೋ ಕತ್ತೆ ನೀ ಯಾಕೆ ಮಾವಿನ ಮರ ಹತ್ತಿ ಕೂತಿ? ಅದಕ್ಕೆ ಕತ್ತಿ ಹೇಳ್ತಂತ, ನಾ ಕಿತ್ಲಿ ಹಣ್ಣು ತಿನ್ಬೇಕಂತ ಮಾಡೀನಿ. ಆಹಾ ಏಯ್ ಇದು ಮಾವಿನ ಮರ, ಕಿತ್ಲಿ ಹಣ್ಣು ಹೆಂಗೆ ಸಿಗ್ತಾವೆ ನಿನಗೆ? ಅದಕ್ಕೆ ನಾನು ಕಿತ್ಲಿ ಹಣ್ಣು ತೊಗೊಂಡ ಹತ್ತೀನಿ ಅನ್ಬೇಕಾ ಕತ್ತಿ. ನೋಡಿರಿ, ಜೋಕ್ ಜಂಕ್ಷನ್ಯಾಗ ಇಂಥ ಮಜಾ ಜೋಕ್ಗಳು ನಿಮ್ಗೆ ಕೇಳಲಿಕ್ಕೆ ಸಿಗ್ತಾವೆ. ನಿಮ್ಮ ಕಡೆ ಇಂಥ ಚಲೋ ಜೋಕ್ಗಳಿಂದ ದಯವಿಟ್ಟು ನಮಗೆ ಕಳಿಸ್ರಿ. ನಮ್ಮ ಸಂಖ್ಯೆ ನಿಮ್ಮ ಹತ್ರ ಅದ. ಇಲ್ಲಂತಂದ್ರೆ ಮತ್ತೊಮ್ಮೆ ಬರ್ಕೋರಿ. 99 ಜೋಕ್ಗಳನ್ನು ಅಷ್ಟೇ ಅಲ್ಲ, ನಿಮ್ಮೂರಾಗ ಯಾರೇ ಮಸ್ತ್ ಮನುಷ್ಯ ಇದ್ರೆ ಚಲೋ ಜೋಕ್ ಹೇಳ್ತಾನಂತ ನಿಮ್ಗೆ ಅನಿಸ್ತಿದ್ರೆ, ಅವ ಜೋಕ್ ಹೇಳಿದಾಗ ನಿಮ್ಗೆ ನಗು ಬರ್ತಿತ್ತಂದ್ರೆ ನಮ್ಮ ಕಡೆ ಕಳಿಸ್ರಿ ಅವನು. ನಾವು ಇಡೀ ಕರ್ನಾಟಕಕ್ಕೆ ಅವನ ಕಡೆಯಿಂದ ಜೋಕ್ ಹೇಳಿಸ್ತೀವಿ. ಅವನ ವಿವರಗಳನ್ನು ನೀವು ನಮಗೆ ಇಮೇಲ್ ಮೂಲಕ ಕಳಿಸ್ಬೋದು. m2j@suvarnanews.in ಈ ವಿಳಾಸಕ್ಕೆ ಅವ್ರ ವಿವರಗಳನ್ನು ಕಳಿಸ್ರಿ. ಮುಂದಿನ ಭಾಗ ಬರೋ ತನಕ ಒಂದು ಸಣ್ಣ ಬ್ರೇಕ್.